ಶಾಸಕ ಹ್ಯಾರಿಸ್ ಮಗನ ಗೂಂಡಾಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂದು ನಲಪಾಡ್ ಜಾಮೀನು ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಬೆಂಗಳೂರಿನ 8ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಜಾಮೀನಿಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಏನಿದೆ ಅಂತ ನಾವೀಗ ನೋಡ್ತಾ ಹೋಗೋಣ. ರಾಜಕೀಯ ಪ್ರೇರಿತವಾಗಿ ಕೊಲೆ ಯತ್ನ ಕೇಸನ್ನ ದಾಖಲು ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 307 ಹಾಕಿರೋದು ಸರಿಯಲ್ಲ. ಘಟನೆ ಆಗಿ ಹಲವು ಗಂಟೆಗಳ ಬಳಿಕ ಸೆಕ್ಷನ್ 307 ಸೇರ್ಪಡೆ ಮಾಡಲಾಗಿದೆ. 10-15 ಮಂದಿ ಹಲ್ಲೆ ಅಂತ ಆರೋಪ ಮಾಡಲಾಗಿದೆ. ಹೀಗಾಗಿ ಪ್ರಕರಣದಲ್ಲಿ ಮೊಹಮ್ಮದ್ ನಲ್ಪಾಡ್ ಪಾತ್ರ ಇಲ್ಲ. ಪೊಲೀಸರ ಲೋಪವನ್ನ ಮುಂದಿಟ್ಟು ಜಾಮೀನು ಪಡಿಬೇಕು ಅಂತ ಈ ಎಲ್ಲಾ ಸ್ಕೆಚ್ ಅನ್ನ ಈಗ ನಲ್ಪಾಡ್ ಪರ ವಕೀಲ ಉಸ್ಮಾನ್ ಹಾಕಿರುವಂತದ್ದು. ಅವರು ಈ ಕೇಸ್ನ ಬೇಸನ್ನೇ ಅಲ್ಲಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 307 ಇಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್. ಒಂದು ವೇಳೆ ಜಾಮೀನು ನಿರಾಕರಿಸಿದ್ರೆ ನಲಪಾಡ್ಗೆ ಇದರ ಆಧಾರದ ಮೇಲೆ ನಿರಾಕರಿಸಬೇಕು. ಹಾಗಾಗಿ ಈ 307 ವ್ಯಾಲಿಡ್ ಅಲ್ಲ ಅನ್ನುವಂತ ವಾದವನ್ನ ಮಂಡಿಸೋಕೆ ಮುಂದಾಗಿದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರುವಂತಹ ಕಾರಣ, ಪ್ರಕರಣ ನಡೆದಾಗ, ಘಟನೆ ನಡೆದಾಗ ಪೊಲೀಸರು ಸರಿಯಾಗಿ ನಡ್ಕೊಂಡಿದ್ದಾರೆ. ಘಟನೆಗೆ ಏನ್ ಕೇಸ್ ಹಾಕಬೇಕು ಆ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಆದ್ರೆ ಘಟನೆ ಆಗಿ 30 ಗಂಟೆಗಳ ಬಳಿಕ ರಾಜಕೀಯ ಒತ್ತಡ, ಸಾರ್ವಜನಿಕ ಒತ್ತಡ ಹಾಗೂ ಸಾರ್ವಜನಿಕ ಅಭಿಪ್ರಾಯಕ್ಕೆ ಬಗ್ಗೆ ಅವರು ಪೊಲೀಸರು ಒತ್ತಡಕ್ಕೆ ಒಳಗಾಗಿ 307 ಆಡ್ ಮಾಡಿದ್ದಾರೆ. ಹೀಗಾಗಿ ಇದು ವ್ಯಾಲಿಡ್ ಅಲ್ಲ, ನಮ್ಮ ಕ್ಲೈಂಟ್ ಅನ್ನ ಇಲ್ಲಿ ಬಲಿಪಶು ಮಾಡಲಾಗ್ತಾ ಇದೆ. ಒತ್ತಡಕ್ಕೆ ಒಳಗಾಗಿ ಪೊಲೀಸರು ಈ ಕೆಲಸ ಮಾಡಿದ್ದಾರೆ. ಜೊತೆಗೆ 10-15 ಜನ ಸೇರ್ಕೊಂಡು ಗಲಾಟೆ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಒಬ್ಬನ ಮೇಲೆ ನಲಪಾಡ್ ಇದರಲ್ಲಿ ಅವರ ಪಾತ್ರನೇ ಇಲ್ಲ. ಇದು ಗುಂಪಲ್ಲೇ ಆಗಿರುವಂತಹ ಗೋವಿಂದ ಘಟನೆ, ಗುಂಪಿನಲ್ಲಿ ಆಗಿರುವಂತಹ ಘಟನೆ ಇದು. ಹಾಗಾಗಿ ನಲಪಾಡ್ ಪಾತ್ರ ಇದರಲ್ಲಿ ಇಲ್ಲ ಅನ್ನುವಂತಹ ಅಂಶಗಳನ್ನೆಲ್ಲ ಉಲ್ಲೇಖ ಮಾಡಿ ಜಾಮೀನು ಪಡೆಯೋಕೆ ಇಲ್ಲಿ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. ಜಾಮೀನು ಅರ್ಜಿಯಲ್ಲಿ ಈ ಎಲ್ಲ ಅಂಶಗಳನ್ನ ಈಗ ನಲಪಾಡ್ ಪರ ವಕೀಲ ಉಸ್ಮಾನ್ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ವಕೀಲ ಉಸ್ಮಾನ್ ಸಲ್ಲಿಸಿರುವ ಅರ್ಜಿ ಎಕ್ಸ್ಪೆಕ್ಟೆಡ್, ಇದು ಮುಂಚೆನೆ ಎಲ್ಲರೂ ಕೂಡ ಅನ್ಕೊಂಡಿದ್ವಿ ನಾವು. ಬಹುಶಃ ಇವರು 307 ವ್ಯಾಲಿಡ್ ಅಲ್ಲ, ಲೇಟ್ ಆಗಿ ಹಾಕಿದ್ದಾರೆ, ಘಟನೆ ಆದಾಗ ಹಾಕಿಲ್ಲ, ಒತ್ತಡಕ್ಕೊಳಗಾಗಿ ಪೊಲೀಸರು ಹಾಕಿದ್ದಾರೆ ಅಂತ ವಾದವನ್ನ ಮಾಡ್ತಾರೆ ಅನ್ನುವಂಥದ್ದು. ಅದೇ ರೀತಿ ಎಕ್ಸ್ಪೆಕ್ಟೆಡ್ ರೀತಿಯಲ್ಲೇ ಅವರು ಅದೇ ರೀತಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಇವತ್ತು ಏನೆಲ್ಲ ಪಾಸಿಬಿಲಿಟೀಸ್, ಲೀಗಲ್ ಪಾಸಿಬಿಲಿಟೀಸ್ ಕಂಡು ಬರ್ತಾ ಇದೆ ರಮೇಶ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೀಗ? ಅಮರ್, ಅವ್ರು ಆಕ್ಚುಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಹಾಕ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಏನಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ 7 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಗುವಂತ ಅಫೆನ್ಸ್ಗೆ ಜಾಮೀನು ಕೊಡೋದಿಲ್ಲ. ಹೀಗಾಗಿ ಅವರು ಸೆಷನ್ಸ್ ಕೋರ್ಟ್ಗೆನೆ ನೇರವಾಗಿ ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದು 10 ವರ್ಷಗಳವರೆಗೆ ಶಿಕ್ಷೆ ಕೊಡುವಂತ ಅಪರಾಧ 307. ಹೀಗಾಗಿ ಇದೊಂದು ಗಂಭೀರ ಅಪರಾಧ ಅಂತ ಪರಿಗಣಿಸಬೇಕಾಗತ್ತೆ. ಹೀಗಾಗಿ ಅವರು ಆ ಸೆಕ್ಷನ್ ಅನ್ನೇ ಟಾರ್ಗೆಟ್ ಮಾಡ್ಕೊಂಡು, ಯಾಕೆಂದ್ರೆ ಪೊಲೀಸರು ಏನ್ ಡಿಲೇ ಮಾಡಿದ್ದಾರೆ, ಪೊಲೀಸರ ಲೋಪ ಏನಿದೆ ಅದನ್ನ ಅವರು ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಬಯಸಿದ್ದಾರೆ ಅನ್ನೋದು ಅವರ ಜಾಮೀನು ಅರ್ಜಿಯಲ್ಲೇ ಸ್ಪಷ್ಟ ಆಗುತ್ತೆ. ಯಾಕೆಂದ್ರೆ ಅವರು ಸೆಕ್ಷನ್ 307 ಅನ್ನ ಬಹಳ ವಿಳಂಬವಾಗಿ ಹಾಕಿದ್ದಾರೆ. ಹೀಗಾಗಿ ಆ ಸೆಕ್ಷನ್ ಅನ್ನ ಏನೋ ಎಕ್ಸ್ಕ್ಲೂಡ್ ಮಾಡಬೇಕು, ಅದನ್ನ ಪರಿಗಣಿಸಬಾರ್ದು ಅನ್ನುವಂತ ವಾದವನ್ನ ಮಂಡಿಸಿದ್ದಾರೆ. ಜೊತೆಗೆ ರಾಜಕೀಯ ಒತ್ತಡದಿಂದ ಈ ರೀತಿ ಹಾಕಿದ್ದಾರೆ ಅಂತ ಹೇಳಿ ವಾದ ಮಂಡಿಸಿದ್ದಾರೆ. ಅದೇ ರೀತಿ ಉಳಿದ ಸೆಕ್ಷನ್ಗಳು ಸೆಕ್ಷನ್ 376 ಅಟ್ರಾಕ್ಟ್ ಆಗಲ್ಲ ಅನ್ನುವಂಥದ್ದು ಅವ್ರ ವಾದ. ಯಾಕಂದ್ರೆ ಸೆಕ್ಷನ್ 326 ಕೂಡ 326 ಕೂಡ ಅದು ನಾನ್ ಬೇಲಬಲ್ ಅಫೆನ್ಸ್ ಇದೆ, ಅದು ಕೂಡ ಶಿಕ್ಷೆ ಇರುವಂತ ಆರೋಪ, ಅದು ನಾನ್ ಬೇಲಬಲ್ ಅಫೆನ್ಸ್ ಇರೋದ್ರಿಂದ ಅದನ್ನ ಅವ್ರು ಹೇಳೋದೇನಂದ್ರೆ ಅದು ಅಂದ್ರೆ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಹೊಡೆದಿದ್ರೆ ಮಾತ್ರ ಅದಾಗುತ್ತೆ. ಆದ್ರೆ ಮಾರಕಾಸ್ತ್ರ ಯಾವ್ದು ಇರ್ಲಿಲ್ಲ, ಯಾವ್ದು ಸೀಸ್ ಮಾಡಿಲ್ಲ. ಹೀಗಾಗಿ ಮಾರಕಾಸ್ತ್ರ ಇದೆ ಅಂತ ಪರಿಗಣಿಸಕ್ಕಾಗಲ್ಲ ಅಂತ ಬೇಲ್ ತಗೊಳ್ಳೋ ಪ್ರಯತ್ನ ಮಾಡೋರು ಇದ್ರು. ಆದ್ರೆ 307 ಇರೋದ್ರಿಂದ ಅವ್ರಿಗೆ ಜಾಮೀನು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುವಂತ ಸಾಧ್ಯತೆ ಇರೋದ್ರಿಂದ ಅವ್ರು ಈ ಒಂದು ಅಂಶವನ್ನ ಮಂಡಿಸ್ತಾ ಇದ್ದಾರೆ. ಈ ಕೋರ್ಟ್ ಅದನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಒಂದು ಎರಡನೇದು, ಈಗ ಏನ್ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟ್ ಅಲ್ಲಿ ಎಲ್ಲೂ ಕೂಡ ಮೊಹಮ್ಮದ್ ನಲ್ಪಾಡ್ ತನ್ನ ಮೇಲೆ ಹಲ್ಲೆ ಮಾಡ್ದ ಅಂತ ಹೇಳಿ 3ನೇ ವ್ಯಕ್ತಿ ಯಾರು ದೂರನ್ನ ಕೊಟ್ಟಿದ್ದಾರೆ, ಅವರು ಉಲ್ಲೇಖ ಮಾಡಿಲ್ಲ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ. ಬದಲಾಗಿ ನಲ್ಪಾಡ್ ಜೊತೆ ಮಾತಿನ ಚಕಮಕಿ ಆಯ್ತು, ಅದಾದ ನಂತರ 10-15 ಜನ ಸೇರಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಇದೆ. ಹೀಗಾಗಿ ಮೊಹಮ್ಮದ್ ನಲ್ಪಾಡ್ ಪಾತ್ರನೇ ಇಲ್ಲ ಅನ್ನುವಂತ, ಅಂದ್ರೆ ಎಲ್ಲ ಟೆಕ್ನಿಕಲ್ ಅಂಶಗಳನ್ನ ಇಟ್ಕೊಂಡು ಅವರು ಜಾಮೀನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನಂತಂದ್ರೆ, ಈಗ ಕೋರ್ಟ್ ಮೊದಲು ಈ ವಿಚಾರಣೆ ನಡೆಸಿ ನೋಟಿಸ್ ಅನ್ನ ಕೊಡುತ್ತೆ ಪೊಲೀಸರಿಗೆ. ಹೀಗಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಒಂದು ಆಕ್ಷೇಪಣೆ ಅಬ್ಜೆಕ್ಷನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಎಲ್ಲಾ ಅಂಶಗಳನ್ನ ಕೊಡ್ಬೇಕಾಗತ್ತೆ. ಏನಂದ್ರೆ
ಏನು CCTV ವಿಜುವಲ್ಸ್ ಜೊತೆಗೆ ಕಂಪ್ಲೇಂಟ್ ಕೊಟ್ಟಿರೋದು ಮೂರನೇ ವ್ಯಕ್ತಿ. ಹೀಗಾಗಿ ಯಾರು ಕಂಪ್ಲೇಂಟ್ ಕೊಡ್ಬೇಕಿತ್ತು ಅಂದ್ರೆ ನೊಂದ ವ್ಯಕ್ತಿ ಯಾರಿದ್ದಾರೆ ಅವರು ಈಗಲೂ ಕೂಡ ICU ನಲ್ಲಿ ಇದ್ದಾರೆ. ಅದನ್ನ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಅವರು ಹೇಳಿಕೆ ಕೊಟ್ಟ ನಂತರ ಅಷ್ಟೇ ಪ್ರಕರಣದ ಗಂಭೀರತೆ ಗೊತ್ತಾಗತ್ತೆ, ಮತ್ತೆ ಯಾರು ಅಟ್ಯಾಕ್ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಅವರ ಒಂದು ಹೇಳಿಕೆಗೂ ಬಹಳ ಮಾನ್ಯತೆ ಇದೆ. ಹೀಗಾಗಿ ಅದನ್ನ ಹೇಳಿಕೆನ ತಗೊಳಕಾಗದಿರುವಂತ ಪರಿಸ್ಥಿತಿ ಇರೋದ್ರಿಂದ ಜಾಮೀನು ಕೊಡಬಾರ್ದು ಅನ್ನುವಂತ ಅಂಶವನ್ನ ಹೇಳ್ಬೇಕಾಗತ್ತೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಘಟನೆ ನಡೆದು ಬಹಳ ಗಂಟೆಗಳ ನಂತರ ಇವರೇ ಸರೆಂಡರ್ ಆಗಿದ್ದು. ಹೀಗಾಗಿ ಅವರು ಅಲ್ಲಿಯವರು ಕೂಡ ಅವ್ರು ಅಬ್ಸ್ಕಾಂಡಿಂಗ್ ಅಂತಾನೆ ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಒಂದ್ಸಲ FIR ಆದ್ಮೇಲೆ ಸರೆಂಡರ್ ಆಗುವಂತ ಉದ್ದೇಶ ಇದ್ದಿದ್ರೆ ಅವತ್ತೇ ಸರೆಂಡರ್ ಆಗಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಸುಮಾರು ಗಂಟೆಗಳಾದ್ರೆ 2 ದಿನಗಳ ನಂತರ ಬಂದು ಸರೆಂಡರ್ ಆಗಿರೋದು ಏನ್ ತೋರಿಸುತ್ತೆ ಅಂದ್ರೆ ಅವರು ಅಬ್ಸ್ಕಾಂಡಿಂಗ್ ಆಗಿದ್ರು 2 ದಿನ ಅನ್ನೋದನ್ನ ಪರಿಗಣಿಸಬೇಕಾಗತ್ತೆ. ಹೀಗಾಗಿ ಇದೆಲ್ಲವನ್ನು ಇಟ್ಕೊಂಡು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆ ಸಲ್ಲಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಈಗೇನು ಗಾಯಗಳಾಗಿದೆ ಅದು ಬಹಳ ತೀವ್ರ ಗಾಯಗಳು. ಯಾಕಂದ್ರೆ ಈಗಲೂ ಕೂಡ ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಯಲ್ಲಿ ವಿದ್ವತ್ತಿಲ್ಲ. ಹೀಗಾಗಿ ಆ ಅಂಶವನ್ನ ಕೂಡ ಪರಿಗಣಿಸಬೇಕಾಗತ್ತೆ. ಜೊತೆಗೆ ಅದು ಗಂಭೀರ ಗಾಯ ಆಗಿರೋದ್ರಿಂದ ಅದು ಅಟೆಂಪ್ಟ್ ಟು ಮರ್ಡರ್ ಅಂತ ಏನು ತೀವ್ರವಾದ ಗಾಯ ಅಟೆಂಪ್ಟ್ ಟು ಮರ್ಡರ್ ಅಂತ ಏನು ಸೆಕ್ಷನ್ ಹಾಕಿದ್ದಾರೆ 307 ಅದಕ್ಕೆ ಹೇಗಿದೆ ಅಟ್ರಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ಬೇಕಾಗತ್ತೆ. ಮತ್ತೆ ಪೊಲೀಸರು ಮೊದಲು ಮಾಡಿರುವಂತ ತಪ್ಪೇನಿದೆ ಆ ತಪ್ಪಿನಿಂದ ವಿಕ್ಟಿಮ್ಗೆ ಅನರ್ಥ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ಅನ್ನೋ ಅಂಶವನ್ನು ಕೂಡ ಹೇಳ್ಬೇಕಾಗತ್ತೆ. ಹೀಗಾಗಿ ಇದೆಲ್ಲವನ್ನ ಇಟ್ಕೊಂಡು ಅವರ ಅಬ್ಜೆಕ್ಷನ್ ಸಲ್ಲಿಸುವಂತ ಸಾಧ್ಯತೆ ಇದೆ. ಇವತ್ತೇನಾದ್ರು ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದ್ರೆ ಮೊದಲು ನೋಟಿಸ್ ಕೊಡ್ತಾರೆ, ಅದಾದ ನಂತರ ಸೆಕ್ಷನ್ಸ್ಗೆ ಕಾಲಾವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನ ಒಂದು ಗಮನಕ್ಕೆ ತರುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಜಾಮೀನು ಪಡ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ತನಿಖೆ ಇನ್ನು ಬಿಗಿನಿಂಗ್ ಹಂತದಲ್ಲಿರೋದ್ರಿಂದ ಮತ್ತೆ ಈತ ಕೂಡ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಕೋರ್ಟ್ ಅವ್ರಿಗೆ ಜಾಮೀನು ಕೊಡುತ್ತೆ ಇಲ್ಲ ನೋಡ್ಬೇಕಾಗತ್ತೆ. ಮತ್ತೆ ಆದ್ರೆ ಕೋರ್ಟ್ ಅವ್ರಿಗೆ ಜಾಮೀನು ಕೊಡಬಾರ್ದು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಬಲ ವಾದವನ್ನ ಮಂಡಿಸಬೇಕಾಗತ್ತೆ. ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಪೊಲೀಸರು ಒದಗಿಸಬೇಕಾಗತ್ತೆ. ಹೀಗಾಗಿ ಪೊಲೀಸರ ಪಾತ್ರ ಇಲ್ಲಿ ಬಹಳ ಮಹತ್ವದ್ದು. ಪೊಲೀಸ್ ಯಾವ ರೀತಿ ತನಿಖೆ ನಡೆಸ್ತಾರೆ, ತನಿಖೆಯಲ್ಲಿ ಏನಾದ್ರು ಲೂಪ್ ಹೋಲ್ಸ್ ಬಿಡ್ತಾರಾ ಅನ್ನೋದನ್ನೆಲ್ಲ ಈಗ ಗಮನಿಸಬೇಕಾಗತ್ತೆ. ಅದನ್ನೆಲ್ಲವನ್ನ ಸರಿಯಾಗಿ ಮಾಡಿದ್ರೆ ಆಗ ಜಾಮೀನು ಸಿಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅಮರ್, ಥ್ಯಾಂಕ್ ಯು ರಮೇಶ್.